ಕೇಸ್ ನ್ಯಾಯಕ್ಕಾಗಿ ಯುವಕರ ತಂಡದಿಂದ ಕೈಗೊಂಡಂತ ಪಾದಯಾತ್ರೆ. ಕಲಬುರಗಿಯ ಆಳಂದದಿಂದ ಧರ್ಮಸ್ಥಳಕ್ಕೆ ಯುವಕರು ನಡೆಸಿದಂತ ಪಾದಯಾತ್ರೆ. ಸೌಜನ್ಯ ಕೇಸ್ ನ್ಯಾಯಕ್ಕಾಗಿ ಯುವಕರ ತಂಡದಿಂದ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿಯ ಆಳಂದದಿಂದ ಧರ್ಮಸ್ಥಳಕ್ಕೆ ರುದ್ರವಾಡಿ ಶರಣಪ್ಪ ಅನ್ನೋರ ನೇತೃತ್ವದಲ್ಲಿ ಯುವಕರ ಪಾದಯಾತ್ರೆ. ಧರ್ಮಸ್ಥಳದ ದ್ವಾರವನ್ನ ಪ್ರವೇಶಿಸೋದಕ್ಕೆ ಯುವಕರ ತಂಡ ಮುಂದಾಗುತ್ತೆ. ಧರ್ಮಸ್ಥಳದ ದ್ವಾರ ಪ್ರವೇಶಿಸೋದಕ್ಕೆ ಭಕ್ತರು ಅವಕಾಶವನ್ನ ನೀಡಿಲ್ಲ. ಧರ್ಮಸ್ಥಳದ ಭಕ್ತರು ಮತ್ತು ಸೌಜನ್ಯ ಹೋರಾಟಗಾರರ ಮಧ್ಯೆ ವಾಗ್ವಾದ ನಡೆಯಿತು. ನಕಲಿ ದೇವಮಾನವ ಅಂತ ಘೋಷಣೆಯನ್ನ ಕೂಗಲಾಯಿತು. ನಕಲಿ ದೇವಮಾನವ ಅನ್ನೋ ಘೋಷಣೆಯನ್ನ ಕೂಗಿದ್ದಕ್ಕೆ ಭಕ್ತರು ಕೆರಳಿದರು. ಪಾದಯಾತ್ರೆಗೆ ಬಂದ ಯುವಕರ ಮೇಲೆ ಧರ್ಮಸ್ಥಳ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕ್ಷೇತ್ರದ ಹೆಸರನ್ನ ಕೆಡಿಸೋದಕ್ಕೆ ಪಾದಯಾತ್ರೆ ಅಂತ ಭಕ್ತರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು, ಸೌಜನ್ಯ ಹೋರಾಟಗಾರರು ಮತ್ತು ಧರ್ಮಸ್ಥಳದ ಭಕ್ತರ ನಡುವೆ ನಡೆದಂತ ವಾಗ್ವಾದ ಇದು. ನಾವೇನು ಇದು ಮಾಡುದಿಲ್ಲ. ಬಾಯಿಗೆ ಬಂದಾಗ ಮಾತಾಡಿ ನೀವು ದೇವರಲ್ಲಿ ಹೇಗೆ ಆಗ್ತದೆ? ನಾನು ವಿಷಯ ಹೇಳ್ತೇನೆ. ಹೇಳ್ತೇನೆ ಅವರಿಗೆ ಹೇಳಿದ್ದು ಗ್ರಾಮದಲ್ಲಿ ವಾಸಿಸುವವರು ನಾವು ನಮಗೆ ನೀವು ಪದೇ ಪದೇ ಒಬ್ಬೊಬ್ರು ಬರ್ತೀವಿ. ಗ್ರಾಮಸ್ಥರವಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.